ಯಾಕೋ ಸುರೇಶ, ಯಾಕೆ ಸಪ್ಪು ಕುಂತು ಬಿಟ್ಟಿರಲ್ಲ? ಏನು ನಿನ್ನ ಚಿಂತಿ? ಹಾಂ, ಏನು ಹೇಳಲೆ, ನಮ್ಮಪ್ಪನ ನನಗೆ ದೊಡ್ಡ ಸಮಸ್ಯೆ. ನಾನು ಚಂದ್ರದತ್ಗ ಚಂದ ಕಾಣಿಸ್ವಲ್ತು, ನನ್ನ ಏಳ್ಗೆನ ಸಹಿಸೋದಾಗವಲ್ತು ಅದನಿಂದ. ಆ ತಿರತನ ನನ್ನ ಜೀವನದಾಗ ಸಂತೋಷ ಅನ್ನೋದೇ ಇಲ್ಲಲೇ. ಒಟ್ಟಿನಾಗ ನನಗೆ ದೊಡ್ಡ ಶತ್ರು ಆಗಿಬಿಟ್ಟನತ್ತ. ತೊಂದರೆ ತಂದಿಂದ ನಿಂಗೆ ತೊಂದರೆ ಬರ್ತಾ? ಇದಪ್ಪ ಅಷ್ಟು ನೋಡಿ ನಾ ಕೇಳಿದ್ದು. ತಂದಿಂದ ತೊಂದರೆ ಬರ್ತಾನ ಮಗ ನೀನಾಗಿರ್ಬೇಕು ಮೊದಲು. ಏನಪ್ಪ ನಿನ್ನ ತೊಂದರೆ ಅಂತದ ಹೇಳೋದನ್ನ. ಏನಂತ ಹೇಳಲೆ, ಹೋದ ತಿಂಗಳು ನನ್ನ ಬರ್ತಡೇ ಇತ್ತಲ್ಲ, ನಿಮಗೆಲ್ಲ ಪಾರ್ಟಿ ಕೊಡ್ತೀನಿ ಅಂತಂದು ಹೇಳಿ 5,000 ರೂಪಾಯಿ ಇಸ್ಕೊಂಬಂದು ಪಾರ್ಟಿ ಮಾಡಿದ್ನಲ್ಲಪ್ಪ. ಅದನ್ನ ಕೇಳಕ್ಕೆ ಹೋತಪ್ಪ ಅಂದ್ರೆ ಏನಂದು ಗೊತ್ತಾನು? ಯಪ್ಪ ಪಾರ್ಟಿ ಮಾಡಕ್ಕೊಂದು ಇವತ್ತು ಹುಟ್ಟಿದ ಹಬ್ಬಕ್ಕೆ ಪಾರ್ಟಿ ಮಾಡಕ್ಕೆ 5,000 ಕೊಡ. 5,000 ಕೊಡ. ಹೊಡೆದು ಬಿಟ್ಟಾನೆ ಅವನು. ಏಟತನ ನಾವು ಅಲ್ಲೇ ಕಳೆ ಹೊರ ಬಂದದ್ದು ಒಂದೇ. ನಿಂದ ಏನ್ಲ ಕಿರಿಕಿರಿನಿಂದ ದುಡಂಗಿಲ್ಲ, ದುಃಖ ಬಿಡಂಗಿಲ್ಲ ಅವನು. ಬಂದನ ಅಡ್ಡ ಬಡ್ಡ ವಾಣದಂತವನಾಗಿ ಹೋಗ. ಯಾವ ತಂದೆ ಅದ್ರ ಮಗನ ಬರ್ತಡೇಗೆ ಆ ಥರ ಬೈತಾನ? ಮಗನ ಬರ್ತಡೇ ದಿವಸ ಖುಷಿಯಿಂದ ರೊಕ್ಕ ಕೊಡ್ಬೇಕು. ಯಾಕೆ ನಮ್ಮ 5,000 ರೂಪಾಯಿ ಕಳಿಲ್ ತಗೊಂಬಂದು ಕೊಟ್ಲು, ನನ್ನ ಬರ್ತಡೇಗೆ ನಾನು ಪಾರ್ಟಿ ಮಾಡಿಸಿದ್ದೆ ಫ್ರೆಂಡ್ಸಿಗೆ. ಇಲ್ಲಿರ್ಕಪ್ಪ ಅಂದ್ರೆ ನನ್ನ ಮರದು ಏನಬೇಕು? ಆದ್ರೆ ನಿಮ್ಮಪ್ಪ ಹಂಗೆ ಮಾಡಬಾರ್ದಾಗೈತೆ ನಿನಗೆ. ಅಷ್ಟೇ ಅಲ್ಲ, ಹೋದವಾರ ನನ್ನ ರಿಸಲ್ಟ್ ಬಂದು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ನಲ್ಲ, ಯಪ್ಪ ನಾನು ಪಾಸ್ ಆಗಿನಂತ ಖುಷಿಯಿಂದ ಹೇಳಕ್ ಹೋತಪ್ಪ ಅಂದ್ರೆ ಏನನ್ನು ಗೊತ್ತಾನ? ಏನಂದ? ಅಪ್ಪ ನಾನೆಲ್ಲ ಸಬ್ಜೆಕ್ಟ್ನಾಗ ಪಾಸ್ ಆಗಿ ಇಡೀ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದೀನಿ. ದೊಡ್ಡಾಗದ್ ಮಾಡಿಬಿಟ್ಟು ಹೋಗ. ಎಲ್ಲರೂ ಪಾಸ್ ಆದಂಗೆ ನೀನು ಪಾಸ್ ಆಗಿದೆ. ಮುಂದೋಡ್ಕೆ ಹೋಗ. ಅದಕ್ಕೆ ಯಾವುದು ಇಷ್ಟ ಆಗಲ್ಲ, ನಾನು ಏನು ಮಾಡಿದ್ರು ಇಷ್ಟ ಆಗಲ್ಲ. ಮೊನ್ನೆ ಬೈಕ್ ಕೇಳ್ತಪ್ಪ ಅಂದ್ರೆ ಏನನ್ನು ಗೊತ್ತಾ? ಏನ್ಲೇ ಕಿರಿಕಿರಿನಿಂದ? ಬಸ್ ಸ್ಟ್ಯಾಂಡ್ಲಿದ್ದ ದೂರ ಆಗುತ್ತೆ, ನಡ್ಕೊಂತ ಹೋಗ್ಬೇಕು ಕಾಲೇಜ್ಗೆ, ಅದಕ್ಕೆ ಗಾಡಿ ಕೊಡ್ಸ್ತಾನಂತ ಮಾಡಿದ್ದೆ. ಇಟ್ಟನ ರೊಕ್ಕ ಇಲ್ಲಿ ಇವು ತೊಗರಿಗೆ ಹುಳ ಬಿತ್ತಾವ ನೋಡಿ, ಎಣ್ಣೆ ಹೊಡ್ಯಾಕ ರೊಕ್ಕಲ್ಲ ಅಂತ ನಾನತ್ತ. ಅಲ್ಲಿ ಕಾಲೇಜ್ಲಿದ್ದು ಎಷ್ಟು ದೂರ ಆತತಿ ಗೊತ್ತೈತೆ? ನೀನು ನಡ್ಕೊಂತ ಹೋಗೋದು ಕಾಲಿಲ್ಲ ಅಣ್ಣ. ಇನ್ನು ಕೇಳಿದ ನಾನು ಬಂತು. ಬ್ಯಾದ್ಲಂತವನ ದುಡ್ಯಾಗಲ್ಲ, ದುಃಖ ಬಿಡ್ಯಾಗಲ್ಲ, ಬರೀ ಗಾಡಿ ತಗಂತ ಅದ ಮಾಡ್ತ ರೊಕ್ಕ ಇಟ್ಟಾನಿಲ್ಲಿ. ಜಾಗೀರ್ದಾರ ಮೊಮ್ಮಗೈತ. ನಡ್ಕೊಂತ ಹೋಗಂತ ಹೇಳ್ತಾನೆ. ನಡ್ಕೊಂತ ಹೋತಪ್ಪ ಅಂದ್ರೆ ನನ್ನ ಮರದೇನಾಗ್ಬೇಡ. ಅಷ್ಟೇ ಅಲ್ಲ, ನಿನ್ನ ಏನಾಯ್ತು ಗೊತ್ತಾನ? ನಿಂತ್ಕಲ್ಲ ಇಲ್ಲಿ. ಎಲ್ಲಿಗೂ ಐತೆ ಇಲ್ಲಿ ತಿರ್ಗಾಕ? ನಿನ್ಗೇನು ಭಾಳ ಐತೆ ಬದುಕಿಂದ ಐತೆ? ಬರೇ ತಿರ್ಗದೈತಿ ಊರಾಗ. ಹೇಳೋನಿಲ್ಲ ಕೇಳೋನಿಲ್ಲ. ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ. ನೀ ಫ್ರೆಂಡ್ಸ್ ಮನೆಗೆ ಎದಕ್ಕೆ ಹೋಗಿ ಅಂತ ನನಗೆ ಗೊತ್ತೈತೆ ಹೇಳಿ ನೀನು. ಏನ ಫ್ರೆಂಡ್ಸ್ ಮನೆಗೆ ಹೋತ್ ನಾನು ಅದ ಸಿಗರೇಟ್ ಸೇದಕ್ಕೆ ಹೋಗಿದ್ದೇನ? ಯಾರು ಹೇಳಿದ್ರು ಸಿಗರೇಟ್ ಸೇತ್ತಾನ? ಮತ್ತೆ ಯಾರು ಹೇಳಿದ್ರಂತ? ಮತ್ತೆ ಕೊಂಬಕ್ಕಿಸ್ತೇನಲ್ಲೇ? ಅಲ್ಲಲ್ಲೇ ಇಂಥ ವಯಸ್ಸಿಗೆ ಬಂದು ಮಗನ ಹೊಡೆದಾರನಲ್ಲ, ಯಾರಾದ್ರೂ ಹೊಡಿತಾರ ಮೈಸಿಗೆ ಬಂದ ಮಗನ? ಹೊಡಿಬಾರ್ದು ಬಿಡು. ಈಗಿನ ಕಾಲದಾಗ ಯಾರು ಸೇದಲ್ಲ ಸಿಗರೇಟ್? ನೀನು ಸೇದಲ್ಲ ಸಿಗರೇಟ್? ಅದ್ರಂಗ ನಿಮ್ಮಪ್ಪ ನಿನ್ನೂ ಬಡಿತೇನೆ ಏನು? ಇನ್ನು ಅದನ್ನೇನೋ ದೊಡ್ಡ ರಾದ ಅಂತ ಬಿಟ್ಟ. ಇನ್ನು ಮೇಲೆ ಆತನ ಕೂಡ ನಾನು ಇತ್ತಪ್ಪ ಅಂದ್ರೆ ನನ್ನಂತ ದೊಡ್ಡ ಯಾವನಿರಲ್ಲ. ಆತಗೊಂದು ಗತಿ ಕಾಣಿಸಬೇಕು. ತಡಿ ಹೋದಸ್ತ. ನಮ್ಮಪ್ಪನ ಇವತ್ತು ಹೆಂಗಾರ ಮಾಡಿ ಸಹಾಯ ಪಡೆದು ಬಿಡೋಕೆ. ಮಕ್ಕಂದಿರಾಗ ಒಂದು ದೊಡ್ಡ ಕಲ್ಲು ಎತ್ತಿ ಹಾಕಿ ಸಹಾಯ ಪಡ್ದತ್ತಗ. ಆ ಪೀಡನ ತಗ ನನ್ನಿಂತ ಹೋಗಿಬಿಡ್ಬೇಕತ್ತಗ ಹಾಳಾಗಿ. ಏನಪ್ಪ ಸುರೇಶ್, ಏನು ಇಲ್ಲಿ ಕುಂತ್ಕೊಂಡಿ? ಏನಿಲ್ಬೇಕಾಗ ಹಂಗ ಕೂತಿದ್ದೆ. ಭಾಳ ದಿನಲಿದ್ದ ನಿನ್ನ ಭೇಟಿ ಆಗ್ಬೇಕಂದ್ರೆ ಹಿಂಗಾಯ್ತು ನೋಡಿ ಸುರೇಶ. ಅಲ್ಲ ಸುರೇಶ, ನಾನು ಎಂತೆಂತಾರನ್ನ ನೋಡಿನಪ್ಪ, ಆದ್ರೆ ನಿಮ್ಮಪ್ಪನಂತ ಮಗನ ಪ್ರೀತಿ ಮಾಡತ್ತಂದು ಎಲ್ಲೆಲ್ಲಿ ನೋಡಿಲ್ವ ನಾನು. ಅಲ್ಲ ಸುರೇಶ, ಯಾವಾಗ ಮಾತಾಡಿದ್ರೆ ನಿನ್ನ ಸುದ್ದಿಯಪ್ಪ. ಅದು ಏನು ಎಂತ ಅಬ್ಬಾಬಾಬಾಬಾಬಾಬಾಬಾ, ಮುಂಜಾನೆ ಅದ ಸುದ್ದಿ, ರಾತ್ರಿ ಅದ ಸುದ್ದಿ, ಮಕ್ಕಂದ್ರೆ ಅದ ಸುದ್ದಿ, ಎದ್ರ ಅದ ಸುದ್ದಿ. ಮೊನ್ನೇನೋ 5,000 ರೂಪಾಯಿ ಕೇಳಿದಿಂತಲ್ಲ ಹುಟ್ಟಿದ ಹಬ್ಬಕ್ಕಂತೇಳಿ. ಎಂತ ಪಶ್ಚಾತ್ತಾಪಟ್ಬಿಟ್ಟು ಪಾಪ. ಯಾಕ ಭಾಳ ದುಃಖದಾಗದಿಯಲ್ಲ? ಏನಿಲ್ಲ, ನನ್ನ ಮಗಂದು ಹುಟ್ಟಿದ ಹಬ್ಬ ಐತಿ. ರೊಕ್ಕಕ್ಕೆ ಗಂಟು ಬಿದ್ದುಬಿಟ್ಟ 5,000 ರೂಪಾಯಿ ಬೇಕಂತಂದ ಭಾಳ ಕತ್ತಿ ಬಿಟ್ಟಿದ್ದ.
ನನಗೆ ಕೊಡೋದಾಗ್ಲಾರ್ದ ಮನೆಗೆ ಹೆಣ್ಮಕ್ಳ ಕೈ ಕೊಟ್ಟು ಬಂದೀನಿ. ನೀನೇ ಕೊಟ್ಟಿದ್ರಿ ಏನಾಕತ್ತ? ಹೇ ರವ್ವ ಅವನ್ನ ಭಾಳ ಮ್ಯಾಕೇರಿಸ್ಬಿಟ್ಟ. ಏನು ನಾನು ಹಂಗ ಮ್ಯಾಗ ತಲೆ ಮ್ಯಾಗ ಕುಂದ್ರಿಸ್ಕೊಂಡ್ರ ಉಡ್ರ ಭಾಳ ಅದೇಪ್ತಿ ಹೋಗ್ಬಿಡ್ತಾವ. ಅದಕ್ಕೆ ಒಂದು ತನ್ನೇನದ ಬಿಗು ಇರ್ಬೇಕಲ್ಲ, ಅದಕ್ಕೆ ಅವ್ರ ಅವನ ಕೈ ಕೊಟ್ಟು ಬಂದೀನಿ. ಹೇ ನನ್ನ ಮಗ ಭಾಳ ಶಾಣೆ ಅದಾನ ನೋಡ, ಅವನ ಜೀವನ ಎಷ್ಟು ಉಜ್ವಲ ಆಗಿ ಬೆಳಿತೈತೆ. ನನಗೆ ಅದು ಹೆಮ್ಮೆ ಐತೆ. ಮಗನ ಮೇಲೆ ಭಾಳ ಪ್ರೀತಿ ಐತಿ ಬಿಡಪ್ಪ. ಆದ್ರೆ ನೋಡಂತೇಳಿ ಹೆಂಗೆ ಬೆಳಿತಾನ. ಮತ್ತು ಎಲ್ಲ ತಂದರಿಗೆ ಮಗನ ಮೇಲೆ ಅಂದ್ರೆ ಪ್ರೀತಿ ಇರಾಗಲ್ಲ. ಬಾ ಬಾ. ಅಲ್ಲ ಸುರೇಶ, ಮೊನ್ನೇನ ಪರೀಕ್ಷೆದಾಗ ಫಸ್ಟ್ ಬಂದಿದ್ದಂತಿ. ಏನಪ್ಪ ಅವತ್ತು ಏನು ತಿಂತಿ? ಏನು ಒಗ್ಗರಣೆ ತಿಂತೀಯ, ಮಿರ್ಚಿ ತಿಂತೀಯ? ಹೋಟೆಲ್ನಾಗ ಎಲ್ಲರೂ ಬಂದವ್ರಿಗೆಲ್ಲ ತಿನ್ನಿಸ್ಬಿಟ್ಟು ನೋಡವತ್ತ. ನಾನು ನೋಡಿನಪ್ಪ, ಇಷ್ಟು ವರ್ಷ ಈ ಥರ ಖರ್ಚು ಮಾಡಿದ್ದು ನೋಡಿದ್ದಿಲ್ಲ ಸುರೇಶ. ನಾನು ಎಷ್ಟು ವರ್ಷಲಿದ್ದ ದೋಸ್ತಿ ಮಾಡಕತ್ತೀನಿ. ಅನಾಹುತ ಬಿಡ ಅದು. ಮೊನ್ನೇನ ಬಸ್ಸಿಗೆ ಹೋಗಕ್ಕೆ ದೂರ ಆಗತ್ತಂತೇಳಿ ಬೈಕ್ ಕೇಳಿದಂತೆ. ಸುರೇಶ ಹೇಳತ್ ಅವತ್ತು ನಿಮ್ಮಪ್ಪ ಎಂಥ ಪೇಚಾಡ್ಬಿಟ್ಟು ಗೊತ್ತಾ? ನಮ್ಮ ಹುಡುಗ ಕಾಲೇಜಿಗೆ ಹೋಗಕ ಗಾಡಿ ಗಂಟು ಬಿದ್ದು ಬಿಟ್ಟಾನ. ಕೊಡ್ಬೇಕಿಲ್ಲ ಮತ್ತೆ ಕೊಡಿಸಿದ್ರ ಈಗ ಉಪದೇಪ್ತ ಮಾಡ್ಕೊಂತ ಅಲ್ಲಿ ಅಡ್ಡಾಡ್ಕೊಂತ ಕುಂತ್ಕೊಂಡ್ಬಿಟ್ರ ಅದು ಕಷ್ಟ ಅನ್ನೋದನ್ನು ಗೊತ್ತಾಗ್ಬೇಕಲ್ಲ. ಒಂದು ವೇಳೆ ನಾನು ಇಲ್ಲ ಅಂತಂದ್ರೂ ಆ ಕಷ್ಟ ಗೊತ್ತಾಗಿ ಅವನಿಗೆ ಬಾಳೆ ಮಾಡ್ಕೆ ತಿನ್ನೋ ಶಕ್ತಿ ಬರ್ಬೇಕು. ನಾವು ಕೊಡ್ಸ್ಕೊಂತ ಕುಂತ್ಕೊಂಡ್ರ ಅವಕ್ಕೆ ಕಷ್ಟ ಹೆಂಗ ಆರ್ಬೇಕತ್ತೆ? ಅಲ್ಲ ಸುರೇಶ, ಎಲ್ಲ ಮಕ್ಕಳು ತಮ್ಮ ತಂದೆಗೆ ಹೃದಯದಾಗ ಸ್ಥಾನ ಕೊಟ್ಟಿರ್ತಾರಂತಿ. ಆದ್ರೆ ನಿಮ್ಮಪ್ಪ ತನ್ನ ಹೃದಯದಾಗ ಇಟ್ಕೊಂಡು ನಿನಗೆ ಒಳ್ಳೆ ಸ್ಥಾನ ಕೊಟ್ಟನಪ್ಪ. ಆದ್ರೂ ಅವನಿಗೆ ನನ್ನ ಮಕ್ಕ ಗಾಡಿ 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 ಅಂತ ಗಾಡಿ ಫುಲ್ ತಿಂಡಿ ಎತ್ಬಿಟ್ಟೈತಿ. ಹೋಗಿ ಈಗ ನಾನಂತೂ ಬರೋಗಲ್ಲ, ನೀನು ಹೋಗಿ ರೊಕ್ಕ ಕೊಡ್ತಾ ಗಾಡಿ ಬುಕ್ ಮಾಡಿ ಬಂದ್ಬಿಡ್ತೀನಿ. ಅಲ್ಲಲ್ಲಿ ಅಲ್ಲಿ ನೋಡಿದ್ರ ಅವ್ನು ನೋಡಿದ್ರ ಬಾಯಿ ಸಿಕ್ಕಂಗೆ ಬೈತಿ, ಇಲ್ಲಿ ನೋಡಿದ್ರ ಮತ್ತೆ ಗಾಡಿ ಕೊಡಿಸ್ತಂತಿ. ಏನ್ಲಿ ಅಪ್ಪ ನಿಂದು ಒಟ್ಟ ಗೊತ್ತಾನ ಆಗೋಲ್ತು ನನಗೆ. ಈಗ ಯಾಕೆ ಗೊತ್ತಾಗಂಗಿಲ್ಲ, ನಾನು ಇದು ಮಾಡಿದ್ದು ಜೀವ ಮಾಡೋದು ಗೊತ್ತಾಗಬಾರ್ದಿಲ್ಲಿ. ಅದಕ್ಕೆ ನಿಮ್ಮಂತಾರು ಕೂಡ ನಾನು ಇದು ಮಾಡಿಸ್ನ. ಹೆಂಗಲ್ಲಿ ನೀನು ಪ್ರೀತಿ ಮಾಡ್ತಾನಂತ ಗೊತ್ತಾಗದಾರ ಹೆಂಗದ? ಗೊತ್ತಾಗತ್ತೆ ಮುಂದ. ಯಾಕೆ ಗೊತ್ತಾಗಲ್ಲ? ನಾವು ಓದ ಕಾಲಕ್ಕ ನೀನಂತ ಇರ್ತಿಲ್ಲ, ನೀನು ಹೇಳ್ತಿದ್ದಿ. ಅಲ್ಲೂ ಏನು ಸಿಗರೇಟ್ ಸೇತಿ ಅಂತೆಲ್ಲ. ನೀನು ಹುಡುಗ ಆ ಸುದ್ದಿ ಗೊತ್ತಾಗಿ ನಿಮ್ಮ ಅಪ್ಪ ಸಣ್ಣ ಹುಡ್ರತ್ತಂಗತ್ತ ಬಿಟ್ಟು ಗೊತ್ತಾನ? ಎದಕ್ಕೆ ಕಳಕತ್ತೀಯ? ನನ್ನ ಮಗನ ಮುರಿದು ಬಿಟ್ಟೆ ಅಪ್ಪ. ಏನಾಗಿತ್ತ ರಾಮ? ನನ್ನ ಮಗನ ಹಂಗ ಬೆಳೆಸ್ಬೇಕು, ಹಿಂಗೆ ಬೆಳೆಸ್ಬೇಕು, ಸ್ಟ್ರಿಕ್ಟಾಗಿ ಇರ್ಬೇಕು ಅಂತಂದು ಏನೋ ಒಂದು ಮಾಡಿದೆ. ಸಿಗರೇಟ್ ಸೇದೋದು ಕಲ್ತ್ಬಿಟ್ಟಾನಿಲ್ಲ ಭೀಮ. ಹಂಗ್ಯಾಕೆ ಮಾಡ್ತಾನವ? ಅದಕ್ಕೆ ನತ್ತ ಕುಡ್ದು ಬಿಟ್ಟಿನಿಲ್ಲ ಅವಳು. ನನಗೆ ಮನಸ್ಸು ಕಳ್ಳು ಚುರುಕತ್ತೈತಿ. ಈಗ ಹಂಗ ಬಡ್ದು ಬಿಟ್ಟಿನಿ. ಹಿಂಗಕ್ಕನಂತ ಏನಾರ ಕನಸ್ಕೊಂಡ. ಇವತ್ತು ಸಿಗರೇಟ್ ಸೇರ್ತಾನ, ನಾಳೆ ಕುಡಿಯೋದು ಕಲಿತಾನ, ಇಸ್ಪಟ್ ಆಡೋದು ಕಲಿತಾನ. ಸುರೇಶ, ನಿಮ್ಮಪ್ಪ ನಿನ್ನ ಬಗ್ಗೆ ಒಳ್ಳೆ ಭರವಸೆ ಇಟ್ಕೊಂಡನಪ್ಪ. ಅಂತವೆಲ್ಲ ಬಿಟ್ಟು ಒಳ್ಳೆ ಮನುಷ್ಯ ಆಗಿ ನಿಮ್ಮಪ್ಪನ ಕೀರ್ತಿ ಉಳಿಸು. ಸುರೇಶ, ನಿಮ್ಮಪ್ಪಗೆ ಹಾವು ಕಡತ್ತೆ ಅಂತ ಊರಾಗೆಲ್ಲ ಮಾತಾಡಕತ್ತೀರ, ನೀನೇದೇನ? ಅಲ್ಲೋ ನಿನಗಾರ ಗೊತ್ತಿಲ್ಲ, ಊರಾಗೆಲ್ಲ ಮಾತಾಡಕತ್ತೀರ ಸುದ್ದಿನ. ಸುರೇಶ್, ಅದು ಏನಾಗಲ್ಲ. ನಾ ಗಿಡ ಕರ್ಕೊಂಬರ್ತೇನೆ, ಬನ್ನಿ ಹೋಗಂಬ. ಏನಾಯ್ತಪ್ಪ? ಅಪ್ಪ ಅಪ್ಪ ಸೂರಪ್ಪ, ನನ್ನ ಗತಿ ಮುಗಿದ್ದೀಲಿ. ಆಸ್ಪತ್ರೆಗೆ ಹೋಗ್ಬಾ.
ಅದೇ ಭಾಳ ತಾತಲಿ ಅಪ್ಪ. ಮಾತಾಡ್ಬೇಡಪ್ಪ. ಇಲ್ಲ ನಿನ್ ಮಗ ಬಂದಿನಪ್ಪ. ಇಲ್ಲ ಕಾಣ್ತೀರಿ ನೋಡಪ್ಪ. ನನ್ನ ಒಂದ್ಸಲ ನೋಡಪ್ಪ. ಅಪ್ಪ ಇಲ್ಲಿ ನೋಡಪ್ಪ. ಅಪ್ಪ ಆಸ್ಪತ್ರೆಗೆ ಹೋಗಪ್ಪ. ಅಪ್ಪ ಆಸ್ಪತ್ರೆಗೆ ಹೋಗಪ್ಪ. ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ. ನನ್ನ ಕ್ಷಮಿಸ್ಬಿಡ. ಇಲ್ಲ ನಾನು ನೋಡಪ್ಪ. ಸೂರ್ಯಪ್ಪ ಹುಷಾರಿಲಿ. ಹಂಗ್ ಮಾತಾಡ್ಬೇಡಪ್ಪ. ನೋಡು ನಾನು ನಿನ್ಗೆ ಹೇಳಿ ಕೇಳಲ್ಲ. ಇನ್ಮೇಲೆ ನಾನು ರೊಕ್ಕ ಕೇಳಲ್ಲ, ಗಾಡಿ ಕೇಳಲ್ಲ. ನೀನೊಬ್ಬ ತಿದ್ಬಿಡಪ್ಪ. ನಾನು ಕೂಡ ಎಲ್ಲಿರ್ತಪ್ಪ ಶಿವಕ್ಕರಕತ್ತಾರ. ಸೂರ್ಯಪ್ಪ ಈಗಿನ ಯುವ ಪೀಳಿಗೆಗೆ ತಂದೆ ಅಂದರೆ ಸ್ವಲ್ಪ ಕಹಿನೇ ಅನಿಸಬಹುದು. ಆದರೆ ತಂದೆ ಅಂದರೆ ಮಕ್ಕಳಿಗೋಸ್ಕರ ಬದುಕುವ ನಿಸ್ವಾರ್ಥ ಶ್ರಮಜೀವಿ. ಬೇಡಿದ ತಕ್ಷಣ ವರವನ್ನು ನೀಡುವವನು ಪರಮಾತ್ಮನಾದರೆ ಏನೂ ಬೇಡದೆ ಎಲ್ಲವನ್ನು ಮಾಡುವವನು ಈ ಜನ್ಮದಾತ. ಆತ ಪರಮಾತ್ಮನಿಗಿಂತ ಶ್ರೇಷ್ಠ ಈ ಪುಣ್ಯಾತ್ಮ. ತಾಯಿಯ ಪ್ರೀತಿ ಭೂಮಿಯಾದರೆ ತಂದೆಯ ಪ್ರೀತಿ ಎಂದೂ ಅಳೆಯಲಾಗದ ಆಗಸ, ಎಂದೂ ಬತ್ತದ ಸಾಗರ. ಅದೊಂದು ದೈತ್ಯ ಶಕ್ತಿ. ಅಪ್ಪ ಎನ್ನುವುದು ಆಲದ ಮರ. ಇನ್ನಾದರೂ ತಂದೆಯನ್ನು ಗೌರವಿಸೋಣ. ಶರಣು ಶರಣಾರ್ಥಿ.